ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ 50ರಿಂದ 53-54 ವರ್ಷಗಳ ಕಾಲ ಸುದೀರ್ಘವಾದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಪ್ರಮುಖ ನಾಯಕರಲ್ಲಿ ಈ ನಮ್ಮ ಭಾಗದಲ್ಲಿ ಯಾರಾದರೂ ಇದ್ದರೆ ಅದು NS ಬೋಸರಾಜ್ ಸಾಹೇಬ್ರಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಇದು ಯಾವುದೇ ನಮ್ಮ ನಾಯಕರ ನಮಗೋಸ್ಕರ ಮಾಡಿ ಎಂಬ ಒತ್ತಾಯದ ಕಾರ್ಯಕ್ರಮ ಅಲ್ಲ ಅಥವಾ ಪ್ರತಿಭಟನೆ ಅಲ್ಲ. ಇದು ಈ ಜಿಲ್ಲೆಗೆ ಅಥವಾ ಈ ರಾಜ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳು ಸುಮಾರು 53 ವರ್ಷಗಳ ಕಾಲದ ಈ ಸುದೀರ್ಘ ಅವರ ರಾಜಕೀಯ ಜೀವನದಲ್ಲಿ ಈ ಜಿಲ್ಲೆಗೋಸ್ಕರ ಹಗಲಿರುಳು ಶ್ರಮಿಸಿದಂಥ ತಮ್ಮ ಬದುಕೆ ರಾಜಕೀಯ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿ ಎಂದು ತಿಳಿದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದಂಥ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂತಂದರೆ ಅದು ನಮ್ಮ ನಾಯಕರಾದಂಥ NS ಬೋಸರಾಜ್ ಸಾಹೇಬ್ರಿಗಂತ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವರಿಗೆಲ್ಲ ಪ್ರಶ್ನೆ ಮೂಡುತ್ತೆ, ಯಾಕೆ ಮತ್ತೊಮ್ಮೆ NS ಬೋಸರಾಜ್ ಸಾಹೇಬ್ರಿಗೆ ಮಂತ್ರಿ ಪದವಿಯನ್ನು ಯಾಕೆ ಕೊಡಬೇಕು, ಹಿಂದುಳಿದಂಥವ್ರಿಗೆ ಕೊಡ್ಬೋದಲ್ಲ ಅಂತ ಪ್ರಶ್ನೆ. ನಮಗೆ ಅದಕ್ಕೆ ಬೇರೆಯವರಿಗೆ ಕೊಡೋದರಿಂದ ಅಥವಾ ಬೇರೆ ಕೊಡಬೇಕೆಂಬ ವಾದದಲ್ಲಿ ನಮ್ಮದು ಯಾವುದೇ ವಿರೋಧ ಇಲ್ಲ. ಅದು ಬಹಳ ಸ್ಪಷ್ಟವಾದಂಥ ಕಲ್ಪನೆ ಇಟ್ಕೊಂಡು ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದಂಥ NS ಬೋಸರಾಜ್ ಸಾಹೇಬರು ಈ ಜಿಲ್ಲೆಗೆ ನಾವೆಲ್ಲ ಹಿಂದೆ ಮಾತಾಡಿದಂತೆ ಸರಿಸುಮಾರು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅದು ರಸ್ತೆ ನಿರ್ಮಾಣ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಅಥವಾ ಶಾಲೆ ಕಾಲೇಜುಗಳ ಹಾಸ್ಟೆಲ್ಗಳ ಸ್ಥಾಪನೆ ಆಗಬೇಕಂದ್ರೆ ಅದು ಪ್ರಮುಖ ಕಾರಣಕರ್ತರು ಈ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದಂಥ NS ಬೋಸರಾಜ್ ಸಾಹೇಬ್ರಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಈ ಜಿಲ್ಲೆಯಲ್ಲಿ ಅದರ ಜೊತೆಗೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಏನು ನಾವು ಕಂಡರಿಯದಂಥ ಏನು ಡೆವಲಪ್ಮೆಂಟ್ಸು ಅಥವಾ ಅಭಿವೃದ್ಧಿ ಏನಾದರೂ ಕಂಡಿದೆ ಅಂದರೆ ಅದು NS ಬೋಸರಾಜ್ ಸಾಹೇಬರು ನೇತೃತ್ವ ಮತ್ತು ಅಂಪೈ ಸೌಕರ್ ಅವರ ಜೊತೆಗೂಡಿತನದಿಂದ ಈ ಮಾನ್ವಿ ತಾಲೂಕ ಅಭಿವೃದ್ಧಿ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಯಾಕೆ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ಮಂತ್ರಿ ಪದವಿ ಬೇಕಂತ ನಾವು ಬಯಸ್ತಾ ಇದ್ದೀವಿ ಮತ್ತು ಈ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರನ್ನ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವ್ರನ್ನ ಮತ್ತು ಈ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬ್ರನ್ನ, ರಾಹುಲ್ ಸಾಹೇಬ್ರನ್ನ, ವೇಣುಗೋಪಾಲ್ ಅವ್ರನ್ನ, ಸುರ್ಜಿವಾಲ್ ಅವ್ರನ್ನ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ನಾಯಕರಾದಂಥ NS ಬೋಸರಾಜ್ ಸಾಹೇಬರಿಗೆ ನೀವು ಮಂತ್ರಿ ಪದವಿಯನ್ನು ಕೊಡಲೇಬೇಕೆಂಬ ನಾವೆಲ್ಲರೂ ಒತ್ತಾಯವನ್ನು ಇವತ್ತು ಈ ಪ್ರತಿಭಟನೆಯ ಮೂಲಕ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಕೊಡಲು ಇಷ್ಟಪಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ರಾಯಚೂರು ಅಭಿವೃದ್ಧಿ ಆಗಬೇಕಂತಂದ್ರೆ ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದಂತೆ ಸರಿಸುಮಾರು ಏನು ಈ ಜಿಲ್ಲೆಯಲ್ಲಿ ಸುಮಾರು 2,000 ಕೋಟಿಗಳ ಅನುದಾನವನ್ನು ತಂದು ರಾಯಚೂರು ನಗರಕ್ಕೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅಭಿವೃದ್ಧಿಯನ್ನ ಮಾಡಿದಂಥ ಕೀರ್ತಿ ನಮ್ಮ NS ಬೋಸರಾಜ್ ಸಾಹೇಬರಿಗೆ ಸಲ್ಲುತ್ತೆ. ಯಾಕೆಂತಂದ್ರೆ ಜಿಲ್ಲೆಯಲ್ಲಿ ಕೇವಲ ರಾಯಚೂರು ನಗರಕ್ಕೆ ಮಾತ್ರ ಅಲ್ಲ, ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅವ್ರು ಏನು ಕೆಲಸ ಮಾಡಿದ್ರು, ಈ 3 ವರ್ಷಗಳಲ್ಲಿ ಏನು ಅನುದಾನವನ್ನು ತಂದರು, ಆ ಅನುದಾನವನ್ನು ತರೋದ್ರಿಂದ ರಾಯಚೂರಿನ ಚಿತ್ರಣವೇ ಬದಲಾವಣೆ ಆಗಿದೆ. ನಿಮಗೆ ಗೊತ್ತಿರಬಹುದು, ರಾಯಚೂರಿನಲ್ಲಿ ಸುಮಾರು 75 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಏನು ವಿಮಾನ ನಿಲ್ದಾಣದ ಕಾಮಗಾರಿಯನ್ನು ಮತ್ತೊಮ್ಮೆ ಪುನಶ್ಚೇತನಗೊಳಿಸಿ ಕಾಮಗಾರಿಗೆ ಪ್ರಗತಿಯಲ್ಲಿರುವಂತೆ ಮಾಡಿರುವಂಥದ್ದು ಆ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂದರೆ
ಅದು NS ಬೋಸರಾಜ್ ಸಾಹೇಬರಿಗೆ ಸಲ್ಲುತ್ತೆ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಆಂಧ್ರ ಮತ್ತು ಕರ್ನಾಟಕಕ್ಕೆ ಏನು ಕೊಂಡಿಯಾದಂತಹ ಕೃಷ್ಣಾ ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಯಾರಾದರೂ ಇದ್ರೆ ಅದು ನಮ್ಮ NS ಬೋಸರಾಜ್ ಸಾಹೇಬರು ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಏನು ಮಾನವೀಯ ಅಥವಾ ರಾಯಚೂರಿನ ಸೌಂದರ್ಯವನ್ನ ಹೆಚ್ಚಿಸಬೇಕಂತಂದ್ರೆ ನಿಮಗೆ ಗೊತ್ತಿರಲಿ, ಸುಮಾರು 87-90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾವಿನ ಕೆರೆಯನ್ನು ಅಭಿವೃದ್ಧಿಪಡಿಸಿ ಸೌಂದರ್ಯವನ್ನು ಹೆಚ್ಚಿಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಯಾರಾದರೂ ಇದ್ರೆ ಈ 3 ವರ್ಷಗಳಲ್ಲಿ ಅದು ನಮ್ಮ NS ಬೋಸರಾಜ್ ಸಾಹೇಬ್ರು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಅದ್ರ ಜೊತೆಗೆ ಹೇಳ್ಬೇಕಂತಂದ್ರೆ ಸುಮಾರು ಯೋಜನೆಗಳನ್ನ ಈ ರಾಯಚೂರು ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ. ಅದು ನಿಮಗೆ ಗೊತ್ತಿರಲಿ, ಸುಮಾರು 2,000 ಅನುದಾನವನ್ನು ಕೇವಲ 3 ವರ್ಷಗಳಲ್ಲಿ ತಂದು ಅಭಿವೃದ್ಧಿಯ ಪಥದಲ್ಲಿ ನಡೆಯುವಂತೆ ಮಾಡಿರುವಂತದ್ದು ನಮ್ಮ NS ಬೋಸರಾಜ್ ಸಾಹೇಬರು. ಅದಕ್ಕೋಸ್ಕರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಪಣತೊಟ್ಟು ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ನಮ್ಮ ನಾಯಕರಾದಂಥ NS ಬೋಸರಾಜ್ ಸಾಹೇಬರು. ಅದ್ರ ಜೊತೆಗೆ ಈ ಜಿಲ್ಲೆಯಲ್ಲಿ ರೈತರ ಜೀವನಾಡಿಯಾದಂಥ ತುಂಗಭದ್ರ ಕಾಲುವೆ, ತುಂಗಭದ್ರ ನದಿ ಡ್ಯಾಮ್ ಒಡೆದಾಗ, ಕಾಲುವೆ ಒಡೆದಾಗ ಸತತ ಪ್ರಯತ್ನದಿಂದ ಎಲ್ಲವನ್ನು ದುರಸ್ತಿ ಮಾಡುತ್ತಾ ಈಗೇನು ಹೊಸದಾಗಿ ಗೇಟ್ಗಳನ್ನ ಅಳವಡಿಸುವೋಸ್ಕರ ಶ್ರಮಪಟ್ಟು ಆ ಯೋಜನೆಯನ್ನ ರೂಪಿಸಿದ್ದು ಮತ್ತು ಅದು ಕಾರ್ಯಗತ ಮಾಡುವಲ್ಲಿ ಯಶಸ್ವಿಯಾದವರು ನಮ್ಮ NS ಬೋಸರಾಜ್ ಸಾಹೇಬರು. ಅದಕ್ಕೋಸ್ಕರ ಇವತ್ತು ನಾವು ಕೇವಲ ನಮ್ಮ ಆಡಂಬರಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇಲ್ಲ. ಯಾಕೆ ಕೊಡಬೇಕು ನಮ್ಮ ಮಂತ್ರಿಗೆ, ನಮಗೆ ಕೊಡಲೇಬೇಕು ಅಂತ ದೂರದೃಷ್ಟಿ ಉಳ್ಳಂಥವ್ರು, ಅಂತ ಅಭಿವೃದ್ಧಿಯ ಪಥದಲ್ಲಿ ನಡೆಯುವಂತ ಇವತ್ತ ಜಿಲ್ಲೆಯನ್ನ ಮತ್ತು ರಾಜ್ಯವನ್ನ ತಾಲೂಕನ್ನ ಅಭಿವೃದ್ಧಿ ಮಾಡುವಂತ ಮನಸ್ಸನ್ನ ಕಂಕಣಬದ್ಧರಾಗಿ ಮಾಡುವಂತವರು ನಮ್ಮ NS ಬೋಸರಾಜ್ ಸಾಹೇಬ್ ಆಗಿರೋದ್ರಿಂದ ನಾವು ಅವರಿಗೆ ಮಂತ್ರಿ ಪದವಿಯನ್ನ ಮತ್ತೊಮ್ಮೆ ದಯಪಾಲಿಸಬೇಕೆಂತಂದು ನಾವು ಈ ಮೂಲಕ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ? ನಮ್ಮ ಈ ರಾಜ್ಯದ ಈ ಜಿಲ್ಲೆಯ ಮತ್ತು ಈ ತಾಲೂಕಿನ ಏನು ಅಭಿವೃದ್ಧಿಯ ಪಥದಲ್ಲಿ ನಡಿಬೇಕಂತಂದ್ರೆ, ಜನರಿಗೆ ಅನುಕೂಲ ಆಗ್ಬೇಕಂತಂದ್ರೆ NS ಬೋಸರಾಜ್ ಅವರು ಮುಖ್ಯ ವಾಹಿನಿಯಲ್ಲಿ ಇರಬೇಕಾಗುತ್ತೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, 1642 ಕೋಟಿನೂ ಅಥವಾ 1070 ಕೋಟಿನೂ ಗೊತ್ತಿಲ್ಲ ಸರಿಸುಮಾರಾಗಿ ಏನು ರಾಯಚೂರು ಸಾತ್ ಮೇಲಿಂದ ಸಿಂಧನೂರುವರೆಗೆ ಈ 4 ರಸ್ತೆಗಳನ್ನು ನಿರ್ಮಾಣ ಮಾಡಿದಂತ ಕಾಯಕವನ್ನ ಕಂಕಣಬದ್ಧರಾಗಿ ಮಾಡಿದಂಥವ್ರು ಯಾರಾದರೂ ಇದ್ರೆ ಅನುದಾನವನ್ನು ತಂದು ಈ ಕಾಮಗಾರಿಯನ್ನ ಶುರು ಮಾಡಿಸಲು ಕಾರಣಕರ್ತರಾದಂಥವ್ರು ಯಾರಾದರೂ ಇದ್ರೆ ಅದು NS ಬೋಸರಾಜ್ ಸಾಹೇಬ್ರಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಕೇವಲ ಮಾನವಿಗೋಸ್ಕರ ಅವರು ನಾವು ಕೇಳ್ತಾ ಇಲ್ಲ. ಈ ಜಿಲ್ಲೆಯಲ್ಲಿರುವಂತ ದೇವದುರ್ಗದಲ್ಲಿರುವಂತ ಪ್ರತಿಯೊಂದು ಆಣೆಕಟ್ಟುಗಳಿಗೆ, ಬ್ರಿಡ್ಜ್ಗಳಿಗೆ ಮತ್ತು ಏನು ಚೆಕ್ ಡ್ಯಾಮ್ಗಳಿಗೆ ಕಾರ್ಯಕರ್ತನ ಬೆಳೆಸುವಂತ ನಿಟ್ಟಿನಲ್ಲಿ ಅವರು ಪಕ್ಷವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ನೀವು ನೋಡಬಹುದು, ಇವತ್ತು ಮಂತ್ರಾಲಯಕ್ಕೆ ನದಿಗೆ ಅಡ್ಡಲಾಗಿ ಇವತ್ತು ಒಂದು ಬ್ರಿಡ್ಜ್ ಅನ್ನು ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಇವತ್ತು ಆ ಚಿಕ್ಕಮಂಚಾಲಿಯ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಕಟ್ಟಲಿಕ್ಕೆ ಕಾರಣಕರ್ತರು ಯಾರು? ಅದು ನಮ್ಮ NS ಬೋಸರಾಜ್ ಸಾಹೇಬರು. ಮತ್ತು ಇವತ್ತು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ಚೀಕಲ್ ಪರ್ವಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಅದನ್ನು ಅನುಷ್ಠಾನಕ್ಕೆ ತರಲೇಬೇಕೆಂಬ ಪಣತೊಟ್ಟಂತವ್ರು ಯಾರಾದರೂ ಇದ್ರೆ ಅದು NS ಬೋಸರಾಜ್ ಸಾಹೇಬರು. ಒಂದು ವೇಳೆ ಚೀಕಲ್ ಪರ್ವಿ ಮತ್ತು ಮಾನವೀಯ ಏನು ಸಂಪರ್ಕ ಹೆಚ್ಚಿಸಿದರೆ ಸರಿಸುಮಾರು ಇಲ್ಲಿರುವಂತ ಎಲ್ಲಾ ತಾಲೂಕುಗಳಿಗೂ ಜಿಲ್ಲೆಗೂ ಅನುಕೂಲ ಆಗುವಂತ ಒಂದು ಕಂಕಣಬದ್ಧವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಅದು NS ಬೋಸರಾಜ್ ಸಾಹೇಬರಾಗಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷ ನಮ್ಮ ನಾಯಕರಿಗೆ ನೀವು ಮಂತ್ರಿಯಲ್ಲಿ ಉತ್ತಮವಾದಂತ ಖಾತೆಯನ್ನು ಕೊಟ್ಟರೆ ಅಭಿವೃದ್ಧಿಯ ಯೋಚನೆ ಇರುವಂತವ್ರು ಮಂತ್ರಿಗಳು ಎಂತವ್ರು ಸಿಗಬೇಕು? ನಮ್ಮ ನಾಯಕರಾದಂತ NS ಬೋಸರಾಜ್ ಸಾಹೇಬ್ರಂತ ದೂರದೃಷ್ಟಿ ಉಳ್ಳಂತವರು, ಸಾಮೂಹಿಕವಾದಂತ ಸಾರ್ವಜನಿಕವಾದಂತ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಪಣ ಕೊಡುವಂತ ನಾಯಕರು ನಮ್ಮ NS ಬೋಸರಾಜ್ ಸಾಹೇಬರು ಆಗಿರೋದ್ರಿಂದ ನೀವು ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾವೆ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾವು ಯಾರಿಗೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ, ದಯವಿಟ್ಟು ಈ ಮಂತ್ರಿ ಮಂಡಲಕ್ಕೆ ಇನ್ನಷ್ಟು ಕಳೆ ಬರಬೇಕಂತಂದ್ರೆ, ಈ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಬೇಕಂತಂದ್ರೆ
ದಯವಿಟ್ಟು ನಮ್ಮ NS ಬೋಸರಾಜ್ ಸಾಹೇಬರಿಗೆ ನೀವು ಮಂತ್ರಿ ಮಂಡಲದಲ್ಲೇ ಸೇರಿಸಿಕೊಂಡು ಉತ್ತಮವಾದಂಥ ಖಾತೆಯನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳನ್ನಾಗಿ ಮಾಡಬೇಕಂತಂದೇಳಿ ಈ ಒತ್ತಾಯವನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ